ಏನಿಲ್ಲ, ಎಲ್ಲ 35 ಜನನು ನಾವು ಒಂದೇ. 35 ಜನದಲ್ಲಿ ಯಾರೋ ಹೆಚ್ಚಿನ ಒಂದು ವಿಶ್ವಾಸ ಗಳಿಸಿರ್ತಕ್ಕಂಥವರು ಅಧಿಕಾರಕ್ಕೆ ಬರ್ತಾರೆ, ಅಧ್ಯಕ್ಷರಾಗ್ತಾರೆ. ಇದು ಯಾವುದೂ ಮುಖ್ಯ ಅಲ್ಲ. ಒಟ್ಟಲ್ಲಿ ಸಂಘಕ್ಕೆ ಒಳ್ಳೇದಾಗಬೇಕು, ಜನಾಂಗಕ್ಕೆ ಒಳ್ಳೇದಾಗಬೇಕು, ಅದನ್ನ ಹೇಳಿಕೆಗೋಸ್ಕರ ದುಡಿಬೇಕು ಅನ್ನೋದು ನನ್ನ ಈ ಮನಸ್ಸು. ಆದರೆ ನಮ್ಮ ಸಂಘ 10 ವರ್ಷಗಳಿಂದ ಸ್ವಲ್ಪ ಹಿಂದೆ ಬಿದ್ದಿದೆ. ಆ ಹಿಂದೆ ನಾನು 2008ರಿಂದ 2014ರವರೆಗೂ ಅಧ್ಯಕ್ಷ ಆಗಿ ಈ ಒಂದು ಬಿಲ್ಡಿಂಗನ್ನು ನಾನೇ ಆವಾಗ ನಮ್ಮ ಕಮಿಟಿ ಇದ್ದಾಗ ಮಾಡಿದ್ದು. ನೆಕ್ಸ್ಟು ಇನ್ನೂ ಅನೇಕ ಕೆಲಸಗಳಿದ್ದಾವೆ. ನಮ್ಮ ಹಡ್ಸನ್ ಸರ್ಕಲಲ್ಲಿರೋ ಬಿಲ್ಡಿಂಗನ್ನು ಅದನ್ನು ಡೆಮಾಲಿಷ್ ಮಾಡಿಸಿ ಅಲ್ಲಿ ಅತಿ ಹೆಚ್ಚಿಗೆ ಬಾಡಿಗೆ ಬರೋದು ಅಥವಾ ನಮ್ಮ ಜನಾಂಗಕ್ಕೆ ಅನುಕೂಲ ಆಗುವಂಥ ಒಂದು ಕಾಲೇಜುಗಳು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಏನೋ ಮಾಡಬೇಕು ಅನ್ನೋ ಒಂದು ದೃಷ್ಟಿ ನನಗಿದೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಕೊಟ್ಟಿದ್ದಾರೆ. ನಮ್ಮ ಈ ಬನಶಂಕರಿಯಲ್ಲಿ ಗುಂಡೂರಾವ್ ಅವರು ನಮಗೆ ಒಂದು 8 ಎಕರೆ ಜಾಗ ಕೊಟ್ಟಿದ್ದರು. ಅದನ್ನು ನಾವು 2014ರಿಂದ ಇದುವರೆಗೂ ರಿನ್ಯೂವಲ್ ಮಾಡಿಸ್ಕೊಂಡಿರ ಹಾಗೇ ಇದೆ. ಅದನ್ನು ದುಡ್ಡು 125 ಕೋಟಿ ಕಟ್ಟಬೇಕು ಅಂತ ಇದೆ. ಕೇವಲ ನಾವು ಕಟ್ಟಬೇಕಾಗಿರೋದು 38 ಕೋಟಿ. ನಾವು ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂಥೇಳಿ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀರಿ. ಈಗ ಆದಷ್ಟು ಬೇಗನೆ ಅದನ್ನು ದುಡ್ಡು ಕಟ್ಟಿ ನಾವು ರಿನ್ಯೂವಲ್ ಮಾಡಿಸಿ ಇನ್ನೊಂದು 30 ವರ್ಷ ಲೀಸ್ ಪೀರಿಯಡನ್ನು ಹೆಚ್ಚಿಗೆ ಮಾಡಿಸ್ಬೇಕು. ಮತ್ತು ನಮ್ಮ ಸಂಘ ಸುಮಾರು 5 ಲಕ್ಷ ಜನ ಮೆಂಬರ್ ಇದ್ದಾರೆ. ಆದರೆ ಇಷ್ಟು ದೊಡ್ಡ 28 ಸಂಸ್ಥೆಗಳಿದ್ದರೂ ಕೂಡ ಇವತ್ತುವರೆಗೂ 11 ವರ್ಷ ಆಗಿದೆ. ಜನರಲ್ ಬಾಡಿ ಸರ್ವ ಸಭೆ ಕರೆದಿಲ್ಲ, ಅಕೌಂಟ್ಸನ್ನು ಕೊಟ್ಟಿಲ್ಲ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗಳಿಗೆ. ಅದು ಮಹಾ ಅಪರಾಧ, ತಪ್ಪು ಅಂತ ನನ್ನ ಭಾವನೆ. ಅದನ್ನು ಕೂಡ ಕೂಡಲೇ ಒಂದು ಸರ್ವ ಸಭೆ ಕರೆದು ನಮ್ಮ ಬೈಲಾವನ್ನು ಕೂಡ ತಿದ್ದುಪಡಿ ಮಾಡಿಸಿ ಅದರಲ್ಲಿ ಮುಂದೆ ಸಿಸ್ಟಮ್ಗಳನ್ನ ಸ್ವಲ್ಪ ಬದಲಾಯಿಸಬೇಕು ಅನ್ನೋದು ನನ್ನ ಆಸೆ ಇದೆ. ಇದನ್ನು ಖಂಡಿತವಾಗಿಯೂ ನಾವು ಈಗ ಬಂದಿರತಕ್ಕಂಥ ಕಮಿಟಿಯವರು 35 ಜನನೂ ಸೇರಿ ಈ ಕೆಲಸಗಳನ್ನ ಮಾಡಬೇಕು ಅನ್ನೋದು ನನ್ನ ದೃಷ್ಟಿ ಇದೆ. ಇದು ಜಾಗ ಈಗಾಗಲೇ ಕೋರ್ಟ್ಗಳಲ್ಲೇ ಇದೆ. ಅದು ಹಿಂದೆ ನಾನೇ ಸೆಕ್ರೆಟರಿ ಆಗಿದ್ದಾಗ, ವೆಂಕಟಗಿರಿಗೌಡರು ಅಧ್ಯಕ್ಷರಾಗಿದ್ದಾಗ ಆ ಒಂದು ಜಾಗವನ್ನು 62ರಿಂದ ಕೇಸ್ಗಳು ನಡೀತಿತ್ತು. ಅಲ್ಲಿ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದರು. ಇದು ಸುಮಾರು 30-40 ವರ್ಷದಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ, ಏನಾದರೂ ಒಂದು ತೀರ್ಮಾನ ಮಾಡೋಣ ಅಂತ. ಆ ಒಂದು ಏನು ಟ್ರಸ್ಟ್ ಡೀಡ್ ಮಾಡಿದ್ರು ಅದರಲ್ಲಿ ಕೆಲವು ನ್ಯೂನ್ಯತೆಗಳಿದ್ವು. ಅದರಿಂದ ಎಲ್ಲ ಕೂತ್ಕೊಂಡು ವೆಂಕಟಗಿರಿಗೌಡರ ಅಧ್ಯಕ್ಷತೆಯಲ್ಲಿ ನಾವು ಸಜ್ಜಪ್ಪಾಳೆ ಲ್ಯಾಂಡನ್ನು ಏನಾದರೂ ಒಂದು ತೀರ್ಮಾನ ಮಾಡೋಣ ಅಂತ ಮಾಡಿದಾಗ ಸುಮಾರು 15 ಎಕರೆ ನಮಗೆ ಸಂಘಕ್ಕೆ ಉಳಿಯೋ ರೀತಿಯಲ್ಲಿ, ಮತ್ತು ರಂಗಮ್ಮ ಕೃಷ್ಣಪ್ಪ ಅವರ ಅಣ್ಣನ ಮಕ್ಕಳು ಅವ್ರನ್ನೂ ಟ್ರಸ್ಟಲ್ಲಿ ಸೇರಿಸಿ ಅವರಿಗೆ ಹೆಚ್ಚಿನ ಆದ್ಯತೆ ಆ ಟ್ರಸ್ಟಲ್ಲಿತ್ತು. ಅವರು ಕೇಸ್ ಹಾಕಿ ಆ ಜಾಗ ನಮ್ಮದೇ ಅಂಥೇಳಿ ಅವರು ಹೋರಾಟ ಮಾಡ್ತಿದ್ರು. ಆದರೂ ಕೂಡ 15 ಎಕರೆ ಉಳಿಸಿದ್ರಿ. ಮತ್ತೆ ಮಧ್ಯದಲ್ಲಿ ಬಂದು ಇವರೆಲ್ಲ ಇಲ್ಲ ಅದಾಗಲ್ಲ, ಹಂಗೆ ಮಾಡಬಾರ್ದು ಅಂದಾಗ ನಾವು ಅದನ್ನು ಮುಂದುವರಿಸಲಿಲ್ಲ. ಕೋರ್ಟಲ್ಲೇ ಕೇಸ್ ಮುಂದುವರ್ಕೊಂಡು ಇಲ್ಲಿವರೆಗೂ ಅದು ಕೇಸ್ ಡೀಟೈಲಾಗಿ ನಾನು ತಿಳ್ಕೊಬೇಕು. ಮುಂದೆ ಕೂಡ ಅದನ್ನು ಏನಾದರೂ ಮಾಡಿ ಉಳಿಸ್ಕೊಳೋಕ್ಕೆ ಪ್ರಯತ್ನ ಈ ಒಂದು ಕಮಿಟಿ ಮಾಡ್ತೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಪೂರ್ಣಾವಧಿಗೆ ತಾವೇ ನಾಯಕರಾಗಿರ್ತೀರ? ಏನೋ ದೇವ್ರ ದಯ, ನಮ್ಮ ಜನಾಂಗದ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ಮುಂದುವರಿತೀರಿ. ನಾನು ಒಳ್ಳೆ ಕೆಲಸಗಳು ಮಾಡಬೇಕು, ಹಿಂದೆ ಮಾಡಿದ್ದೀನಿ 5 ವರ್ಷ, ಈಗೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ. ನಾನು ಕೆಲವು ಹೇಳಿದ್ನಲ್ಲ ಈಗಾಗಲೇ, ಅವೆಲ್ಲ ಮಾಡ್ತೀರ್ತೀನಿ. ಏನು ಕೆಂಚಪ್ಪಗೌಡರು ಹಿಂದೆ ಅಧ್ಯಕ್ಷರಾದಾಗ ಏನು ಒಳ್ಳೆ ಕೆಲಸ ಆಗಿದೋ ಈಗೂ ಅದೇ ಕೆಲಸ ಆಯಿತು ಅನ್ನೋದು ಬರಬೇಕು. ನಮ್ಮ ಜನಾಂಗನ ಫಸ್ಟು ನಾವು ಅವ್ರಿಗೆ ನನ್ನ ಆಸೆ. ಇನ್ನೂ ಹೆಣ್ಣುಮಕ್ಕಳು ಹಾಸ್ಟೆಲ್ಗಳು ಮಾಡಬೇಕು ಹೆಚ್ಚಿಗೆ. ರೈತರ ಮಕ್ಕಳು ಬಂದರೆ ಹೆಣ್ಣುಮಕ್ಳಿಗೆ ಜಾಗ ಇಲ್ಲ ಬೆಂಗಳೂರಲ್ಲಿ ಓದೋಕ್ಕೆ. ಆಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಸಮುದಾಯ ಭವನ ಮಾಡಬೇಕು ಅನ್ನೋದೇನೋ ನಾನೇ ಒಂದು ಕೆಲವೆಲ್ಲ ಯೋಜನೆಗಳು ಇಟ್ಕೊಂಡಿದ್ದೀನಿ. ಅದು ಈಗಾಗಲೇ ನಾನು ಹೇಳ್ತಾ ಬಂದಿದ್ದೀನಿ. ನೋಡೋಣ, ಇವರು ನಮ್ಮ 35 ಜನನೂ ನಮ್ಮ